ದೇವರ ಕೃಪಾ ಜೊತೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಗುಫಾನಲ್ಲಿ ವೈಷ್ಣು ದೇವಿ ಯಾತ್ರಾ. ವೈಷ್ಣು ದೇವಿ ಯಾತ್ರಾ ಅಂತ ಏನು, 10 ಅಡಿ ಮೇಲೆ ಕಾಳಿಮಾ ಪಾರ್ವತಿ, ಅದು ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದೆ. ಏನು, ಇಲ್ಲಿ ಶಿವಜಿ ಇದೆ, ಗಣಪತಿ ಇದೆ. ಇದು ಕಂಪ್ಲೀಟ್ ಮಾಡೋಕ್ಕೆ ಇದೆ. ಮತ್ತು ಇದು ದೊಡ್ಡ ಸ್ಟೋರಿ ಇದೆ. ಇದು ಗುಫಾನಲ್ಲಿ ಇದು ಎವ್ರಿ ಮಂತ್ ಹೊಸ ಇನೋವೇಷನ್ ಐಡಿಯಾ ಬರುತ್ತೆ. ಸ್ಟಾರ್ಟ್ ಮಾಡೋಕ್ಕೆ ಅರ್ಧ ಹುಡುಗಿ, ಆ ಹುಡುಗಿ ಮೆಡಿಟೇಟ್ ಮಾಡಿದರೆ ಅವರು ಅಭಿವ್ಯಕ್ತಿ ಅರ್ಥ ಏನು, ಮ್ಯಾನಿಫೆಸ್ಟೇಷನ್. ಅವ್ರಲ್ಲಿ 3 ದೇವಿದು ಕೃಪಾ ಸಿಕ್ತು. ಯಾರು 3 ದೇವಿ? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಈ ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ. ಇಲ್ಲಿ ಜಮ್ಮುನಲ್ಲಿ ವೈಷ್ಣು ದೇವಿ. ಈಗ ಎಲ್ಲಾರು ಜನ ಸೌತ್ ಇಂಡಿಯಾದಿಂದ ವೈಷ್ಣು ದೇವಿ ಹೋಗಬೇಕಾಗಿಲ್ಲ. ಇಲ್ಲಿ ಶಿವ ದೇವಸ್ಥಾನ ಬಂದರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಬಂದರೆ ಇಲ್ಲಿ ದರ್ಶನ ಮಾಡ್ಬೋದು. ಮತ್ತು ಮೇಲೆ ಹೋದ್ರೆ ವೈಷ್ಣು ದೇವಿ ಯಾತ್ರಾ, ವಿವೇಕಾನಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿದೆ. ಏನಕ್ಕೆ? ಇವರು ಎಲ್ಲ ಮನುಷ್ಯರು ಕೊಟ್ಟಿದೆ. ಸನಾತನ ಧರ್ಮ ಅರ್ಥ ಏನು? ಸನಾತನ ಧರ್ಮದಲ್ಲಿ ಮಹಾವಾಕ್ಯ ಅರ್ಥ ಏನು? 10 ಶಬ್ದ ಇದೆ. ಪೂರ್ತಿ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ ಏನಿದೆ, ಅರ್ಥ ಏನಿದೆ, 10 ಶಬ್ದಗಳಲ್ಲಿ ಬರ್ತಾರೆ. ಏನು? ತತ್ವ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಇದು 10 ಶಬ್ದ ಸಿಕ್ಕಿತ್ತು ಗೊತ್ತಾದ್ರೆ ಸಾಕು. ವೇದ ಉಪನಿಷತ್ ನೋಡಿಕೆ ಏನು ಬೇಕಾಗಿಲ್ಲ. ಅದು ಸನಾತನ ಧರ್ಮ. ಈ ಡೇಟ್ನಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಜನ ಸನಾತನ ಧರ್ಮ ಆ ಥರ ಜನ ಅದು ಯಾತ್ರಾ ಬಂದರೆ ಗೊತ್ತಾಗುತ್ತೆ ಏನು ಸನಾತನ ಧರ್ಮ ಏನಿದೆ. ಅದು ಸನಾತನ ಧರ್ಮ ಅರ್ಥ ಏನು? ಶಿವೋಹಂ 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 ಶಿವೋಹಂ. ಅರ್ಥ ಓಂ ನಮಃ ಶಿವಾಯ. ದೇವರಲ್ಲಿ ನೋಡ್ತಾ ಇದ್ದೇನೆ. ಓಂ ನಮಃ ಶಿವಾಯ ಅರ್ಥ ಓಂ ದೇವರು, ನಮ ಅರ್ಥ ನಮಸ್ಕಾರ. ನಾವು ಶಿವನ ರೂಪದಲ್ಲಿ ನಮಸ್ಕಾರ ಮಾಡ್ತೇವೆ. ಓಂ ಗಣಪತಿ ನಮ ಅರ್ಥ ಏನು? ನಿಮ್ಮ ಗಣಪತಿ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು? ವಾಸುದೇವ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಅರ್ಥ ಏನು? ದೇವರು ಯಾವುದು ರೂಪಿಲ್ಲ. ಸನಾತನ ಧರ್ಮಕ್ಕೆ ಅರ್ಥ ಏನು? ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ ಒಂದು ಮನಸ್ಸಿನಲ್ಲಿ ದೇವರಿದ್ದಾರೆ. ಅದು ಗೊತ್ತಾದರೆ ಸನಾತನ ಧರ್ಮದ್ದು ಸಕ್ಸಸ್ ಆಗಿದೆ, ಮುಕ್ತಿ. ಶಿವರಾತ್ರಿಗೂ ಈ ಶಿವೋಹಂ ಶಿವ ದೇವಸ್ಥಾನದಲ್ಲಿ ವಿಶೇಷ ಇದೆ. ನಿಮ್ಮದು ಸ್ವಾಗತ ಇದೆ. ಬೇರೆ ಏನು ಕ್ವೆಶ್ಚನ್ ಇದೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿ. ಸೀತಾ ಪಿಕ್ಚರ್ ಹನುಮಾನ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಸನಾತನ ಧರ್ಮ ಅರ್ಥ ಏನು? ಅಹಂ ಬ್ರಹ್ಮಸ್ಮಿ. ಅಹಂ ಬ್ರಹ್ಮಸ್ಮಿ ಅರ್ಥ ಏನು? ಯಾವ ತರ ಹನುಮಾನ್ ಹೃದಯದಲ್ಲಿ ರಾಮ್ ದೇವರಿದ್ದಾರೆ, ನಿಮ್ಮ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ದೇವರಿದ್ದಾರೆ. ಆತ್ಮ ಈ ಪರಮಾತ್ಮ. ಅದಕ್ಕೋಸ್ಕರ ಅದು ಕೃಷ್ಣ ಅರ್ಜುನ್ ಸ್ಟೋರಿ, ಮಹಾಭಾರತ ಸ್ಟೋರಿ. ಏನು ಅದು ಹಾರ್ಸ್ ಅರ್ಥ ಏನು? ನಮ್ದು 5 ಸೆನ್ಸಸ್ ಇದೆ. ಅದು ಇಂದ್ರಿಯ, 5 ಇಂದ್ರಿಯ, 5 ಇಂದ್ರಿಯ ಇದೆ. ಅದು ನಾವು ಕಂಟ್ರೋಲ್ ಮಾಡಬೇಕು. ಯಾವ್ದಾರ ಕಂಟ್ರೋಲ್ ಮಾಡಬೇಕು. ಇದೇ ಕಥಾ. ಇದು ಕಥಾನಲ್ಲಿ ಸನಾತನ ಧರ್ಮದ ಒಂದು ಸಾರಿದೆ, ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ರಿ. ಜನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸುಮ್ಮನೆ ನೀವು ಹರೇ ಕೃಷ್ಣ ಹರೇ ರಾಮ ಹೇಳಿದ್ರೆ ಪರವಾಗಿಲ್ಲ. ಅದು ಅರ್ಥ ಆಗ್ಬೇಕು ಏನಿದೆ. ಅದು ಮಹಾಭಾರತ ಏನಿದೆ, ರಾಮಾಯಣದ್ದು ಏನಿದೆ, ವೇದ ಉಪನಿಷತ್ ಮಹಾವಾಕ್ಯ ಏನಿದೆ, ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಈ ಯಾತ್ರೆಯಲ್ಲಿ, ಸನಾತನ ಧರ್ಮ ಯಾತ್ರೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ರಮಣ ಮಹರ್ಷಿ ಏನ್ ಹೇಳಿದ್ರು? ನಾನು ಯಾರು ಅರ್ಥ ಏನು? ನಾವು ಫೋಟೋಲ್ಲಿ ನೋಡಿದ್ರೆ ಫೋಟೋ ಇದು ನಾವಿಲ್ಲ, ಇದು ನಮ್ಮ ಶರೀರ. ಇವ್ರು ಏನ್ ಕೇಳಿದ್ರು, ರಮಣ ಮಹರ್ಷಿ ಏನ್ ಕೇಳಿದ್ರು? ನಾನು ಯಾರು. ಅದೇ ತರ ವಿವೇಕಾನಂದ ಏನ್ ಹೇಳಿದ್ರು? ಜನದು ಯಾರು ಸೇವಾ ಮಾಡ್ತಾರ ಅದು ಜನ ಸೇವಾ ಮಾಡದೆ ಅದೇ ಪೂಜಾ. ವಿವೇಕಾನಂದ ಅದು ಇದು ಸ್ಟೇಟ್ಮೆಂಟ್ ಇದೆ. ಅದು ಆದಿಶಂಕರ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದು ಆದಿಶಂಕರ ಹೇಳಿದ್ರು. ಇದೆಲ್ಲ ಸನಾತನ ಧರ್ಮ ಇದು ಸ್ಟೋರಿ ಇದೆ. ಅದಕ್ಕೋಸ್ಕರ ಯಾತ್ರಾ ಮಾಡಿದೆ. ಏನಕ್ಕೆ? ನಮ್ಮ ಕಂಟ್ರಿ ತುಂಬಾ ಜನ ಹೇಳ್ತಾರೆ ಸನಾತನ ಧರ್ಮ ಸನಾತನಿ ಆಗ್ಬೇಕು. ಅದು ಅರ್ಥ ಏನದು? ಇವರೆಲ್ಲ ಸಂತ. ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಟಚ್ ಮಾಡಿ ಹೇಳಿದ್ರು, ನೋಡಿ ನಿಮ್ನಲ್ಲಿ ದೇವರಿದ್ದಾರೆ.
ಒಂದು ಮನುಷ್ಯನಲ್ಲಿ ದೇವರಿದ್ದಾರೆ. ಯಾರು ಆತ್ಮ ಇದೆ ಅದು ಆತ್ಮ ಪರಮಾತ್ಮ. ಅದೇ ಗುರುನಾನಕ್ ಹೇಳಿದ್ರು. ಗುರುನಾನಕ್ ಏನ್ ಹೇಳಿದ್ರು? ಏಕ್ ಓಂಕಾರ ಸತ್ಯನಾಮ. ಅದಕ್ಕೋಸ್ಕರ ಏನು ಇದೆಲ್ಲ ಈ ಸಂತದ ಫೋಟೋ ಸ್ಟ್ಯಾಚು ಏನಾಗೆ ಮಾಡಿದೆ, ಜನ ಗೊತ್ತಾಗ್ಬೇಕು. ಎಲ್ಲ ಸಂತಗೆ ಒಂದೇ ವಿಷಯ ಇದೆ, ಬೇರೆ ಬೇರೆ ಮಾತಿಲ್ಲ, ಒಂದೇ ಮಾತಿದೆ. ರಮಣ ಮಹರ್ಷಿ ಇದ್ರು, ಆದಿಶಂಕರ್ ಇದೆ, ಗುರುನಾನಕ್ ಇದ್ರೆ, ಇವ್ರು ಎಲ್ಲ ಸನಾತನ ಧರ್ಮದ್ದು ವಿಶೇಷ ಸಬ್ಜೆಕ್ಟ್ ಇದೆ. ಅದು ಮಹಾವಾಕ್ಯ, ಅದು ನಮ್ ಜನ ಗೊತ್ತಿಲ್ಲ. ಅದಕ್ಕೋಸ್ಕರ ಇದು ಸನಾತನ ಧರ್ಮ ಯಾಕೆ ಮಾಡಿದೆ? ಜನ ಗೊತ್ತಾಗ್ಬೇಕು, ಅನುಭೂತಿ ಆಗ್ಬೇಕು, ದೇವರು ಎಲ್ಲಿದ್ದಾರೆ. ಈ ಯಾತ್ರಾ ಜೊತೆ ಆಗುತ್ತೆ.